ವೀಕ್ಷಕರೇ ನಮಸ್ಕಾರಗಳು. ನಿನ್ನೆ ಟಾಟಾ IPL ಆವೃತ್ತಿಯ 46ನೇ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ RCB ತಂಡವು 6 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಸೇಡು ತೀರಿಸಿಕೊಂಡಿತು. ಇನ್ನು ವೀಕ್ಷಕರೇ, ಬಳಿಕ ಮೈದಾನದಲ್ಲಿ ಕಾಂತಾರ ಸೆಲೆಬ್ರೇಷನ್ ಮಾಡಿದ ವಿರಾಟ್ ಕೊಹ್ಲಿ ಅವರು ರಾಹುಲ್ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ಶಾಕ್ ಆಗುತ್ತೀರಾ? ಹೌದು ವೀಕ್ಷಕರೇ, ಪಂದ್ಯ ಮುಗಿದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ RCB ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ಹಾಗೂ RCB ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಡೆಲ್ಲಿ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ 162 ರನ್ಸ್ ಕಲೆ ಹಾಕಿದರೆ ಇದಕ್ಕೆ ತಕ್ಕ ಉತ್ತರವಾಗಿ RCB ತಂಡವು 4 ವಿಕೆಟ್ ಕಳೆದುಕೊಂಡು 165 ರನ್ಸ್ ಕಲೆ ಹಾಕಿ 6 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ, ಇದೇ ಒಂದು ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಅವರು ಕೇವಲ ಎದುರಿಸಿದ 47 ಎಸೆತಗಳಲ್ಲಿ 51 ರನ್ ಬಾರಿಸಿದರು. ಇನ್ನು ಇವರಿಗೆ ಸಾಥ್ ನೀಡಿದ ಕೃಣಾಲ್ ಪಾಂಡ್ಯ ಅವರು 73 ರನ್ ಬಾರಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ RCB ತಂಡವು ಈ ಒಂದು ಪಂದ್ಯದಲ್ಲಿ ರೋಚಕವಾದ ಗೆಲುವು ಕಂಡಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು KL ರಾಹುಲ್ ಅವರ ಬಗ್ಗೆ ಹೇಳಿದ್ದು, ಸರ್ ನೋಡಿ, ನಮ್ಮ ವಿರುದ್ಧ ಹಿಂದಿನ ಪಂದ್ಯದಲ್ಲಿ KL ರಾಹುಲ್ ಅವರು ಮಾಡಿದ ಸೆಲೆಬ್ರೇಷನ್ ನಮಗೆ ಟೀಕಿಸಿತ್ತು. ಹೌದು, ಅದಕ್ಕಾಗಿ ಇವತ್ತಿನ ಪಂದ್ಯವನ್ನು ಗೆಲ್ಲಲು ನಮ್ಮ ತಂಡದ ಆಟಗಾರರು ರೆಡಿಯಾಗಿದ್ದರು. ಹೌದು, ನಾವು ಇದೀಗ KL ರಾಹುಲ್ ಅವರಿಗೆ ತಕ್ಕ ತಿರುಗೇಟು ಕೊಟ್ಟಿದ್ದೇವೆ. ಆದರೆ ನಾವು ಮಾಡಿದ ಸೆಲೆಬ್ರೇಷನ್ನಿಂದ KL ರಾಹುಲ್ ಅವರು ನನ್ನ ಜೊತೆ ಮಾತನಾಡಿಸಲಿಲ್ಲ ಮತ್ತು ಮುಂದಿನ ಪಂದ್ಯಗಳಲ್ಲಿ ಇದನ್ನೆಲ್ಲ ತಿದ್ದಿಕೊಂಡು ಹೋಗಬೇಕು. ಹೌದು, ಈ ರೀತಿಯಾಗಿ ಮಾಡಿದ ವರ್ತನೆಯು ತಪ್ಪಾಗುತ್ತದೆ ಮತ್ತು ಸರ್, IPL ಟೂರ್ನಮೆಂಟ್ ಮುಗಿದ ಬಳಿಕ ನಾವು ಮತ್ತೆ ಭಾರತ ತಂಡಕ್ಕೆ ಆಡಬೇಕಾಗುತ್ತದೆ. ಹೌದು, ಈ ರೀತಿಯಾದ ವರ್ತನೆಗಳನ್ನು KL ರಾಹುಲ್ ಅವರು ಮಾಡಬಾರದೆಂದು ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಕನ್ನಡಿಗನಾಗಿದ್ದ KL ರಾಹುಲ್ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.